ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜನಾಂಗದ ಮುಖಂಡರೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ ಹಾಗೂ ಅಧಿಕಾರಿ ಮಿತ್ರರೇ, ಎಲ್ಲರಿಗೂ ಕೂಡ ಇವತ್ತು ಬಾಬೂಜಿ ಅವರ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮ್ಮ ಭಾರತದ ರಾಜಕೀಯ ಇತಿಹಾಸದಲ್ಲೇ ಬಾಬೂಜಿ ಎಂದು ಪ್ರಖ್ಯಾತರಾಗಿರ್ತಕ್ಕಂಥ ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನ ನಾವು ಇವತ್ತು ಸರ್ಕಾರದ ವತಿಯಿಂದ ಬಹಳ ಸರಳವಾಗಿ, ಅರ್ಥಪೂರ್ಣವಾಗಿ, ಉದ್ದೇಶಪೂರ್ವಕವಾಗಿ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ. 1946ರಲ್ಲೇ ಜವಾಹರ್ಲಾಲ್ ನೆಹರೂರವರ ಸರ್ಕಾರದಲ್ಲಿ ಅತಿ ಕಿರಿಯ ಸಚಿವರಾಗಿ ಇವರು ಸಂಸತ್ತಿಗೆ ಹೋಗ್ತಾರೆ. ಅವರು ರಕ್ಷಣಾ ಸಚಿವರಾಗಿ, ಕೃಷಿ ಸಚಿವರಾಗಿ, ಕಾರ್ಮಿಕ ಸಚಿವರಾಗಿ ಹಲವು ಖಾತೆಗಳನ್ನ ನಿಭಾಯಿಸ್ತಾರೆ. ಬಾಲ್ಯದಿಂದಲೂ ಕೂಡ ಅಸ್ಪೃಶ್ಯತೆಯನ್ನ ಎದುರಿಸ್ತಾ ಬರ್ತಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಏಳು ಬೀಳುಗಳನ್ನ, ಅಸ್ಪೃಶ್ಯರನ್ನ ನಿವಾರಣೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿರ್ತದೆ. ದಲಿತರ ಪರವಾಗಿ ಅವರು ಧ್ವನಿ ಎತ್ತಾರೆ. ಸಮಾಜದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡು ಕಾರ್ಮಿಕ ಸಚಿವರಾಗಿದ್ದಾಗ 1948ರಲ್ಲಿ ಕನಿಷ್ಠ ವೇತನ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಇವತ್ತು ಕಾರ್ಮಿಕರು ಪಡಿತಾ ಇರ್ತಕ್ಕಂಥ PF ಸೌಲಭ್ಯ ಏನಿದೆ, ಇದು ಇವರ ಸಾಧನೆ, ಅವರ ಕೊಡುಗೆ ಅಂದ್ರೆ ತಪ್ಪಾಗ್ಲಾರ್ದು. ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಅಭಾವ ಹೆಚ್ಚಾಗಿರ್ತದೆ. 1964ರ ಸಮಯದಲ್ಲಿ ಸ್ವಾಮಿನಾಥನ್ ಎಂಬತಕ್ಕಂಥವರ ಜೊತೆಗೂಡಿ ಇವರು ಹಸಿರು ಕ್ರಾಂತಿಯಲ್ಲಿ ಯಶಸ್ವಿ ಆಗ್ತಾರೆ. ಆಹಾರ ಧಾನ್ಯಗಳ ಕೊರತೆಯನ್ನ ಎದುರಿಸ್ತಾ ಇರ್ತಕ್ಕಂಥ ಭಾರತ ದೇಶದಲ್ಲಿ ಹೆಚ್ಚು ಸಮೃದ್ಧಿಯಾಗಿ ಆಹಾರ ಧಾನ್ಯಗಳು ಬೆಳೆಯುವ ರೀತಿ ಅವರು ಯಶಸ್ವಿಯಾಗಿ ಹಲವಾರು ಯೋಜನೆಗಳನ್ನ ಹಾಕೊಂಡು ಕೃಷಿ ಕ್ಷೇತ್ರದಲ್ಲಿ ಅಗಾಧವಾದಂತ ಸಾಧನೆಯನ್ನ ಮಾಡ್ತಾರೆ. 1971ರಲ್ಲಿ ರಕ್ಷಣಾ ಸಚಿವರಾಗಿ ಆಯ್ಕೆ ಆಗ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಿದಾಗ ಇವರೇ ಸಚಿವರಾಗಿರ್ತಾರೆ, ರಕ್ಷಣಾ ಸಚಿವರಾಗಿರ್ತಾರೆ. ಪಾಕಿಸ್ತಾನವನ್ನ ಸೋಲಿಸಿ ಬಾಂಗ್ಲಾಕ್ಕೆ ವಿಮೋಚನೆ ಕೊಡೋದ್ರಲ್ಲಿ ಬಹಳ ಯಶಸ್ವಿ ಆಗ್ತಾರೆ. ಸೊ ಇವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸತತವಾಗಿ 8 ಬಾರಿ ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಸುಮಾರು 5 ದಶಕಗಳ ಕಾಲ ಬಹಳ ದೀರ್ಘವಾದಂತ ಸೇವೆಯನ್ನ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅವರು ಸೇವೆಯನ್ನ ಕೊಟ್ಟಿದ್ದಾರೆ. ಬಹಳ ಅಮೋಘವಾದಂತ ಪಾತ್ರವನ್ನ ವಹಿಸಿದ್ದಾರೆ. ಅವಿಸ್ಮರಣೀಯರು, ರಾಜಕೀಯ ಚಿಂತಕರು, ಸಮಾಜ ಸುಧಾರಕರು, ಸಮಾಜ ಸೇವಕರು ಹಾಗೂ ದೀನದಲಿತರ ಧ್ವನಿ ಅಂದ್ರೆ ಕೂಡ ತಪ್ಪಾಗ್ಲಾರ. ಭಾರತ ಸರ್ಕಾರ ಏಪ್ರಿಲ್ 5 ಸಮತಾ ದಿನ ಅಂತ ಘೋಷಣೆ ಮಾಡಿದೆ. ಸೊ ಇವರ ಜಯಂತಿಯ ನೆನಪಿಗಾಗಿಯೇ ಭಾರತ ಸರ್ಕಾರ ಸಮತಾ ದಿನ ಅಂತ ಘೋಷಣೆ ಮಾಡಿದೆ. ಸೊ ಇವರ ಎಲ್ಲ ಸಾಧನೆಗಳನ್ನ, ಇವರ ಎಲ್ಲ ಒಂದು ಆದರ್ಶಗಳ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಭೀಮ್.